भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवतीं उत्तमश्लोके भक्ति भवति नैष्ठिकी। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। नमो विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवे गौरवाणी प्रचारिणे निर्विशेष शून्यवादी वासत्यदेशधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। मुखं करोति वाचालं कृपातमं वन्दे श्रीगुरुं परमानन्दमाधवं श्रीचैतन्येश्वरं। हरि ओं तत्सत्। ಮಾಡ್ಬಿಟ್ಟು ಆಮೇಲೆ ಸೆವೆಂತ್ ಅಧ್ಯಾಯಕ್ಕೆ ಹೋಗೋಣ. ಫಸ್ಟು ಈ ಭಗವದ್ಗೀತೆ ಎಷ್ಟು ಅಧ್ಯಾಯಗಳಿದೆ? 18 ಅಧ್ಯಾಯಗಳಿದೆ, ಕರೆಕ್ಟಾ? ಸೊ ಅದರಲ್ಲಿ ಫಸ್ಟ್ 6 ಅಧ್ಯಾಯ ಕರ್ಮಯೋಗ ಅಂತ ಹೇಳ್ತಾರೆ. ಆಮೇಲೆ ಲಾಸ್ಟ್ ಇರೋ 6 ಅಧ್ಯಾಯ ಜ್ಞಾನಯೋಗ, ಮಧ್ಯದಲ್ಲಿ ಇರೋ 6 ಅಧ್ಯಾಯ ಭಕ್ತಿಯೋಗ ಅಂತಾರೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರು ಭಗವದ್ಗೀತೆನ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾರೆ. ಎಕ್ಸಾಂಪಲ್ ಅಂದರೆ ಒಂದು ಅನಾಲಜಿ. ಒಂದು ಜ್ಯುವೆಲ್ಸ್ ಇದೆ ಅಲ್ವಾ, ಡೈಮಂಡ್ ಜ್ಯುವೆಲ್ಸು ಒಂದು ಬಾಕ್ಸ್ ಥರ ಇರುತ್ತೆ, ಕರೆಕ್ಟಾಗಿ ಬಾಕ್ಸಲ್ಲಿ ಇಟ್ಟಿರ್ತಾರೆ. ಯಾಕೆಂದರೆ ಡೈಮಂಡ್ ಅದು ವ್ಯಾಲ್ಯೂ ಜಾಸ್ತಿ ಇದೆ, ಅದಕ್ಕೆ ಒಂದು ಬಾಕ್ಸ್ ಒಳಗಡೆ ಇಟ್ಟಿರ್ತಾರೆ. ಅದೇ ಥರ ಈ ಭಕ್ತಿಯೋಗ ಕೃಷ್ಣರು ಭಗವದ್ಗೀತೆ ಮಧ್ಯೆಯಲ್ಲಿ ಹೇಳ್ತಾ ಇದ್ದಾರೆ. ಫಸ್ಟು ಕರ್ಮಯೋಗ ಹೇಳ್ಬಿಟ್ಟು ಆಮೇಲೆ ಭಕ್ತಿಯೋಗ, ಆಮೇಲೆ ಜ್ಞಾನಯೋಗ ಹೇಳ್ತಾರೆ. ಈ ಭಕ್ತಿಯೋಗ ಅಂದ್ರದ್ದು ಡೈಮಂಡ್ ಥರ, ಮೇಲ್ಗಡೆ ಇರೋ ಕರ್ಮಯೋಗ ಮತ್ತು ಕೆಳಗೆ ಇರೋ ಜ್ಞಾನಯೋಗ ಆ ಬಾಕ್ಸನ್ನು ಕವರ್ ಥರ. ಫಸ್ಟ್ 6 ಚಾಪ್ಟ್ರಲ್ಲಿ ಭಗವಾನ್ ಕರ್ಮಯೋಗ ಬಗ್ಗೆ ಹೇಳ್ತಾರೆ. ಫಸ್ಟು ಚಾಪ್ಟ್ರಲ್ಲಿ ನೋಡಿದ್ರೆ ಏನಾಗುತ್ತೆ? ಸೊ ಧೃತರಾಷ್ಟ್ರ ವಾಚ, ಧೃತರಾಷ್ಟ್ರ ಕೇಳ್ತಾರೆ ಸಂಜಯನಿಗೆ, ಸೊ ಏನಾಗ್ತಾ ಇದೆ, ಈ ನಮ್ಮ ಮಕ್ಕಳು ಮತ್ತು ಪಾಂಡವರುಗಳು ಈಗ ಪೂರ್ಗೆ ಬಂದಿದ್ದಾರೆ, ಈಗ ಏನು ಆಗ್ತಾ ಇದೆ ಅಲ್ಲಿ ನನಗೆ ಹೇಳಿ ಅಂತ ಹೇಳ್ತಾರೆ. ಸೊ ಸಂಜಯನಿಗೆ ವ್ಯಾಸದೇವರಿಂದ ಒಂದು ವಿಶೇಷ ಒಂದು ಶಕ್ತಿ, ಅಲ್ಲಿ ಏನು ನಡೀತಾ ಇದೆ ಅದು ಇಲ್ಲಿಂದ ಕಾಣ್ಬೋದು. ಆ ಥರ ಅವ್ರಿಗೆ ಹೇಳ್ತಾ ಇದ್ದಾರೆ. ಫಸ್ಟು ಈಗ ಅರ್ಜುನ ಏನು ಹೇಳ್ತಾನೆ ಭಗವಾನಿಗೆ, ಫಸ್ಟು ನೀವು ರಥದ ಭೂಮಿಯಲ್ಲಿ ಮಧ್ಯದಲ್ಲಿ ನಿಲ್ಸಕ್ಕೆ ಹೇಳ್ತಾರೆ, ಯುದ್ಧ ಭೂಮಿಯಲ್ಲಿ ಮಧ್ಯದಲ್ಲಿ ನಿಲ್ಸಕ್ಕೆ ಹೇಳ್ತಾರೆ. ಆಮೇಲೆ ನೋಡ್ತಾರೆ ಯಾರ್ಯಾರಿದ್ದಾರೆ, ಈ ಕಡೆ ಯಾರಿದ್ದಾರೆ, ಆ ಕಡೆ ಯಾರಿದ್ದಾರೆ ಎಲ್ಲ ನೋಡಿಬಿಟ್ಟು ಸುಸ್ತಾಗಿಬಿಡ್ತಾರೆ. ಸುಸ್ತಾಗಿ ಏನು ಹೇಳ್ತಾರೆ, ನಾನು ಈಗ ಪೋರ್ ಮಾಡಲ್ಲ, ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ಮಕ್ಕಳೆಲ್ಲ ಇದ್ದಾರೆ, ನಮ್ಮ ಬ್ರದರ್ಸ್ ಇದ್ದಾರೆ, ಆಮೇಲೆ ನಮ್ಮ ತಾತ ಇದ್ದಾರೆ, ಗುರು ಇದ್ದಾರೆ, ದ್ರೋಣಾಚಾರ್ಯ ಇದ್ದಾರೆ, ಭೀಷ್ಮಾಚಾರ್ಯ ಇದ್ದಾರೆ. ಅವರೆಲ್ಲ ನಮಗೆ ಹೇಳ್ಕೊಟ್ಟಿದ್ದರು. ಅವರಿಗೆಲ್ಲ ನಾವು ಈಗ ಬಯಸಂಗೆಲ್ಲ ಆಗಲ್ಲ, ನೀವು ಹೇಳ್ತಾ ಇದ್ದೀರಾ ಅವರು ಆಪೋಸಿಟಲ್ಲಿ ಯುದ್ಧ ಮಾಡೋಕ್ಕೆ, ಅದಕ್ಕೆ ಆಗಲ್ಲ ಅಂತ ಕೃಷ್ಣ ಹೇಳ್ಬಿಡ್ತಾರೆ. ಇದು ಫಸ್ಟ್ ಚಾಪ್ಟ್ರಲ್ಲಿ. ಅದಕ್ಕೆ ವೇರಿಯಸ್ ರೀಸನ್ ಅದಕ್ಕೆ ಬೇರೆ ಕಾರಣಗಳು ಕೊಡ್ತಾರೆ. ಯಾಕೆಂದರೆ ಈಗ ಅವರೆಲ್ಲ ಕೊಲ್ಬಿಟ್ರೆ ಆಮೇಲೆ ಅವ್ರಿಗೂ ಮನೆಗೆಲ್ಲ ವಿಧವೆಗಳಾಗ್ಬಿಡ್ತಾರೆ. ಆಮೇಲೆ ತುಂಬ ರೀಸನ್ಗಳು ಹೇಳ್ತಾರೆ, ಕುಲನಾಶ ಆಗುತ್ತೆ, ಅದೆಲ್ಲ ಹೇಳ್ಬಿಟ್ಟು ನೆಕ್ಸ್ಟು ಸೆಕೆಂಡ್ ಚಾಪ್ಟ್ರಲ್ಲಿ ಹೋಗುತ್ತೆ. ಸೆಕೆಂಡ್ ಚಾಪ್ಟ್ರಲ್ಲಿ ಕೃಷ್ಣರು ಹೇಳ್ತಾರೆ, ಏನು ಹೇಳ್ತಾರೆ, ಅರ್ಜುನ ಬೈತಾರೆ, ನಿನಗೇನು ಗೊತ್ತಿಲ್ಲ, ನೀನು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ, ಅಸೋಸ್ಯಾನ್ ಅಸೋಸತ್ವ ಶ್ಲೋಕದಲ್ಲಿ ಕೃಷ್ಣರು ಬೈತಾರೆ. ಆಮೇಲೆ ಅರ್ಜುನ್ ಫೈನಲಾಗಿ ಕೃಷ್ಣಗೆ
ಪ್ರಬಂಧ ಮಾಡ್ತಾರೆ. ಕಾರ್ಪಣ್ಯ ದೋಷೋವದ ಸ್ವಭಾವ ಪೃಚ್ಛಾಮಿ ತ್ವಂ ಧರ್ಮ ಸಮೂಢಚೇತ ಯಶ್ರೇಯಶಾ ನಿಶಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ. ಸೊ ಫಸ್ಟು ಕೃಷ್ಣರು ಬಂದು ಏನು ಹೇಳಲ್ಲ ಫಸ್ಟು ಇನಿಷಿಯಲಾಗಿ. ಆಮೇಲೆ ಯಾವಾಗ ಅರ್ಜುನನು ನಾನು ನಿಮ್ಮನ್ನ ಶರಣ ಆಗ್ತೀನಿ, ನನಗೆ ಏನು ಕರೆಕ್ಟ್ ಅಂತ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಾರೆ, ಆಮೇಲೆ ಕೃಷ್ಣನವ್ರಿಗೆ ಈ ಕರ್ಮಯೋಗದಿಂದ ಸ್ಟಾರ್ಟ್ ಮಾಡ್ತಾರೆ. ಅದೇ ಭಗವದ್ಗೀತೆ ಫುಲ್ ಡೀಟೇಲ್ಸು ಹೇಳ್ತಾರೆ. ಅದರಲ್ಲಿ ನಿಷ್ಕಾಮ ಕರ್ಮಯೋಗ ಮೇಯ್ನಾಗಿ ಹೇಳ್ತಾರೆ. ನಿಷ್ಕಾಮ ಕರ್ಮಯೋಗ ಅಂದರೆ ಫಸ್ಟು ಕರ್ಮಯೋಗ ಅಂದರೆ ನಮ್ಮ ಕೆಲಸ ಮಾಡೋದು, ಅದನ್ನೇ ಕೃಷ್ಣರಿಗೆ ಅರ್ಪಣೆ ಮಾಡೋದು. ನಿಷ್ಕಾಮ ಕರ್ಮ ಅಂದರೆ ಕೃಷ್ಣರಿಗೋಸ್ಕರನೇ ಕೆಲಸ ಮಾಡೋದು, ಅದು ನಿಷ್ಕಾಮ ಕರ್ಮ ಆಗುತ್ತೆ. ಅದರಿಂದ ಏನೋ ಒಂದು ಫಲಗಳು ನಮಗೆ ಎಫೆಕ್ಟ್ ಆಗಲ್ಲ, ಒಂದು ಪಾವ ಪುಣ್ಯ ಏನೂ ನಮಗೆ ಎಫೆಕ್ಟ್ ಆಗಲ್ಲ. ಆಮೇಲೆ ಮೂರನೇ ಅಧ್ಯಾಯದಲ್ಲಿ ಅರ್ಜುನನ್ ಕೇಳ್ತಾನೆ, ಏನು ಕೆಲಸ ಮಾಡಿರೋದು ಸನ್ಯಾಸ ತಗೊಳ್ಳೋದು ಒಳ್ಳೆಯದಾ ಇಲ್ಲ ಏನೋ ಕೆಲಸ ಮಾಡೋದು ಒಳ್ಳೆಯದಾ ಅಂತ ಕೇಳ್ತಾರೆ. ಆಮೇಲೆ ಕೃಷ್ಣರಲ್ಲಿ ಹೇಳ್ತಾರೆ, ಸನ್ಯಾಸನ ತಗೊಳ್ಳೋದು ಒಳ್ಳೆಯದಲ್ಲ, ನೀವು ಕೆಲಸ ಭಗವಂತನಿಗೆ ಅರ್ಪಣೆ ಮಾಡಬೇಕಂತ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅದೇ ನಿಷ್ಕಾಮ ಕರ್ಮಯೋಗ, ಅದರಲ್ಲಿ ಮೂರನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಮತ್ತು ನಾಲ್ಕನೇ ಅಧ್ಯಾಯದಲ್ಲಿ ಕೃಷ್ಣರು ಈ ಭಗವದ್ಗೀತೆಯನ್ನು ಸೂರ್ಯದೇವನಿಗೆ ಹೇಳ್ತಾರೆ. ಈಗ ಇದು ನಾನೀಗ ನಿಮಗೆ ಹೇಳ್ತೀನಿ, ಮುಂಚೆನೇ ಇದು ಸೂರ್ಯದೇವರಿಗೆ ನಾನು ಹೇಳ್ತೀನಿ ಅಂತ ಹೇಳಿ, ಇದು ಒಂದು ಗುರು ಶಿಷ್ಯ ಪರಂಪರೆಯಿಂದ ಬರೋದು ಜ್ಞಾನ ಅಂತ ಹೇಳ್ತಾರೆ. ಸೊ ಈಗ ಅದರಲ್ಲಿ ಅವರು ಕೆಲಸ ಮಾಡೋಕ್ಕೆ ರೆಕಮೆಂಡ್ ಮಾಡ್ತಾರೆ. ಈಗ ಮೂರನೇ ಅಧ್ಯಾಯದಲ್ಲಿ ಅರ್ಜುನ ಕೇಳ್ತಾರೆ, ಕೆಲಸ ಮಾಡೋದು ಒಳ್ಳೆಯದಾ ಇಲ್ಲ ಸನ್ಯಾಸ ತಗೊಳ್ಳೋದು ಒಳ್ಳೆಯದಾ ಅಂತ. ಅದರಲ್ಲಿ ಸನ್ಯಾಸ ತಗೊಂಡ್ರೆ ಏನಾಗಲ್ಲ, ನೀವು ಕೆಲಸ ಮಾಡಲೇಬೇಕು ಅಂತ ಹೇಳ್ತಾರೆ. ಆಮೇಲೆ 5ನೇ ಅಧ್ಯಾಯದಲ್ಲಿ ಅಷ್ಟಾಂಗ ಯೋಗ ಬಗ್ಗೆ ಹೇಳ್ತಾರೆ. ಆಮೇಲೆ ಅರ್ಜುನ್ ಹೇಳ್ತಾನೆ, ನಾನು ಇದು ವನಕ್ಕೆ ಹೋಗ್ತೀನಿ, ನಾನು ಅಲ್ಲಿ ಹೋಗಿ ಯೋಗ ಪ್ರಾಕ್ಟೀಸ್ ಮಾಡ್ತೀನಿ, ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಅದರಲ್ಲಿ ನೀನು ಆಮೇಲೆ ಕೃಷ್ಣ ಅದಕ್ಕೆ ಉತ್ತರ ಕೊಡ್ತಾರೆ, ಯೋಗ ಈ ಕಾಲದಲ್ಲಿ ಮಾಡೋಕ್ಕಾಗಲ್ಲ. ಅದರಲ್ಲಿ ಅರ್ಜುನ್ ಕೇಳ್ತಾನೆ, ನನ್ನ ಮನಸ್ಸು ನನ್ನ ಹತ್ರ ಕಟ್ಟುಬಿಡೋಕ್ಕೆ ಆಗ್ತಾ ಇಲ್ಲ, ನಾನು ಗಾಳಿ ಕೂಡ ನಾನು ಕಟ್ಟುಬಿಡ್ಬೋದು, ಬಟ್ ನನ್ನ ಮನಸ್ಸು ಕಟ್ಟುಬಿಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದು 6 ಅಧ್ಯಾಯ. ಅದರಲ್ಲಿ ಲಾಸ್ಟಾಗಿ ಭಗವಾನ್ 6 ಅಧ್ಯಾಯ, ಈ 6ನೇ ಅಧ್ಯಾಯ ಬಂದು ಅಷ್ಟಾಂಗ ಯೋಗ ಬಗ್ಗೆ ಬರ್ತಾ ಇದೆ. ಅದರಲ್ಲಿ ಯೋಗದಲ್ಲಿ ಒಳ್ಳೆಯದು ಯಾವುದಂದರೆ ಭಕ್ತಿಯೋಗ ಅಂತ ಭಗವಾನ್ ಹೇಳ್ತಾರೆ. ಸೊ 5ನೇ ಅಧ್ಯಾಯ ಕರ್ಮಯೋಗ, 6ನೇ ಅಧ್ಯಾಯ ಧ್ಯಾನ ಯೋಗ. ಸೊ ಧ್ಯಾನ ಯೋಗದಲ್ಲಿ ಕೊನೆಯ ಶ್ಲೋಕದಲ್ಲಿ ಭಗವಾನ್ ಹೇಳ್ತಾರೆ, ಭಕ್ತಿಯೋಗನೇ ಉತ್ತಮ ಒಂದು. ಸೊ ಆ ಭಕ್ತಿಯೋಗ ಬಗ್ಗೆ 7ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಪ್ರಭು 7ನೇ ಅಧ್ಯಾಯ ಶುರು ಮಾಡಿದ್ದಾರೆ. ಸೊ ಅದರಲ್ಲಿ ಏನೇನಿದೆ, ನಾವು ಎಲ್ಲಿದ್ದೀವಿ ಅಂತ ನೋಡೋಣ. ಸೊ ಫಸ್ಟು ಮೂರು ಶ್ಲೋಕದಲ್ಲಿ ಭಗವಾನದು ಒಂದು ಅದ್ಭುತವಾದ ವಿಷಯಗಳಲ್ಲಿ ಹೇಳ್ತಾರೆ. ಸೊ ಭಗವಾನು ಕೃಷ್ಣರು ನನ್ನ ಬಗ್ಗೆ ಈಗ ನೀವು ಕೇಳು ಅಂತ ಅರ್ಜುನರಿಗೆ ಹೇಳ್ತಾರೆ. ಫಸ್ಟ್ 3 ಶ್ಲೋಕದಲ್ಲಿ ಅವರು ಭಗವಾನು ಎಷ್ಟು ಒಂದು ಉತ್ತಮವರು ಮತ್ತು ಅವ್ರದ್ದು ಲೀಲೆಗೆಲ್ಲ ಎಷ್ಟೊಂದು ಚೆನ್ನಾಗಿರೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಕೃಷ್ಣರದ್ದು ಶಕ್ತಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಕೃಷ್ಣರದ್ದು ಶಕ್ತಿ 2ನೇ ವಿಚಾರಿಸ್ತಾರೆ. ಒಂದು ಜಡ ಶಕ್ತಿ, ಇನ್ನೊಂದು ಸ್ಪಿರಿಚುವಲ್ ಆನ್ಮೀಕವಾದ ಒಂದು. ಸೊ ಜಡಶಕ್ತಿ ಈಗ ಏನೇನಿದೆ, 5 ಪಂಚಭೂತಗಳಿದೆ ಅಲ್ವಾ, ಇದೆಲ್ಲ ಜಡಶಕ್ತಿ ಅಂತ ಹೇಳ್ತಾರೆ. ಆಮೇಲೆ ಭಗವಾನದು ಸ್ಪಿರಿಚುವಲ್, ಅದೇ ಅದರಲ್ಲಿ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಮತ್ತು ಮಾರ್ಜಿನಲ್ 3 ಇದೆ. ಓಕೆನಾ. ಈ ಆತ್ಮಗಳು ನಾವೆಲ್ಲ ಯಾವುದರಲ್ಲಿ ಬರ್ತಾ ಇದ್ದೀವಿ, ಮಾರ್ಜಿನಲ್ ಎನರ್ಜಿ. ಓಕೆ. ಅಂತರಂಗ ಅಂದರೆ
ಇಂಟರ್ನಲ್, ಬಗೆಹಂಗ ಅಂದರೆ ಎಕ್ಸ್ಟರ್ನಲ್ ಪೊಟೆನ್ಷಿ. ಓಕೆ. ಸೊ ಆಮೇಲೆ 4 ಮಕ್ಕಳು ಭಗವಾನ್ಗೆ ಶರಣಾಗತಿ ಮಾಡ್ತಾರೆ. ಯಾರ್ಯಾರು? ಅರ್ಥ, ಜಿಜ್ಞಾಸು, ಅರ್ಥಾರ್ಥಿ, ಜ್ಞಾನಿ. ಸೊ ಅರ್ಥ ಅಂದರೆ ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ, ಅವರು ಭಗವಾನ್ಗೆ ಶರಣಾಗತಿ ಮಾಡ್ತಾರೆ. ಇದರಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಗಜೇಂದ್ರ ಮೋಕ್ಷ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ಗಜೇಂದ್ರ ಒಂದು ಹಾನಿಯಾಗಿ ಇದೆ. ಮುಂಚಿನಲ್ಲಿ ಅವರು ಇಂದ್ರದ್ಯುಮ್ನ ಮಗರಾಜ, ಸಾವ ಸಿಕ್ಕಿದೆ. ಆ ಸಾವಕ್ಕೋಸ್ಕರ ಅವರು ಆನೆ ರೂಪದಲ್ಲಿ ಇದ್ದಾರೆ. ಸೊ ಆಗ ಆನೆದಾಗಿ ಇರೋ ಟೈಮಲ್ಲಿ ಅವರು ಒಂದು ದಿವಸ ಅಲ್ಲಿ ನೀರಾಡೋಕ್ಕೆ ಹೋಗ್ತಾರೆ. ಆ ಟೈಮ್ ಸ್ನಾನ ಮಾಡೋಕ್ಕೆ ಮತ್ತು ಅವ್ರ ಜೊತೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದ್ಸಲಿ ಹೋಗಿ ಸ್ನಾನ ಮಾಡ್ತಾಯಿದ್ದಾರೆ. ಆ ಟೈಮಲ್ಲಿ ಅಲ್ಲಿರೋ ಕ್ರೊಕೊಡೈಲ್ ಒಂದು ಕಾಲು ಕಚ್ಚಿಬಿಡುತ್ತೆ. ಸೊ ಎಷ್ಟು ಪ್ರಯತ್ನ ಮಾಡಿನೂ ಆ ಗಜೇಂದ್ರ ಬಿಡಿಸೋಕ್ಕಾಗಲ್ಲ. 1,000 ವರ್ಷಗಳ ಆ ಥರ ಆಗ್ತಾಯಿದೆ. ಆಮೇಲೆ ಆ ಗಜೇಂದ್ರಕ್ಕೆ ಜ್ಞಾಪಕ ಬರುತ್ತೆ. ಆ ಟೈಮಲ್ಲಿ ಅಲ್ಲಿರೋ ಒಂದು ಹೂವನ್ನು ತಗೊಂಡು ಆದಿಮೂಲಮೇ ಅಂತ ಕರಿತಾ ಇದ್ದಾರೆ ಕೃಷ್ಣರೇ. ಆ ಟೈಮಲ್ಲಿ ಕೃಷ್ಣ ಗರುಡರಲ್ಲಿ ಒಂದು ವಿಮೋಚನೆ ಕೊಡ್ತಾರೆ. ಅದು ಅರ್ಥ. ಜಿಜ್ಞಾಸು ಅಂದರೆ ಸೌನಗಾದಿ ರಿಸಿಸ್. ಸೊ ಯಾರು ಒಂದು ಈ ಥರ ಒಂದು ಶಾಸ್ತ್ರಗಳೇ ಪಡೀಕ್ಕೆ ಮತ್ತು ಅದರಿಂದ ತಿಳಿಸಬೇಕು, ಭಗವಾನದ ಅರ್ಥ ಮಾಡ್ಕೋಬೇಕು ಅಂತ ಇರೋರು ಜಿಜ್ಞಾಸು. ಆಮೇಲೆ ಅರ್ಥಾರ್ಥಿ ಅಂದರೆ ಹಣ ಬೇಕು ಆ ಥರ ಇರೋರು ಅರ್ಥಾರ್ಥಿಸ್. ಎಕ್ಸಾಂಪಲ್ ಧ್ರುವ ಮಹಾರಾಜ್ ಹೇಳ್ಬೋದು. ಧ್ರುವ ಮಹಾರಾಜು ಏನಾಗಿದೆ ಅಂದರೆ, ಒಂದು ದಿವಸ ಧ್ರುವ ಮಹಾರಾಜು ಅವರು ತಂದೆ ಅವರ ಅರಸರಾಗಿರ್ತಾರೆ. ಒಂದು ದಿವಸ ಹೋಗ್ತಾರೆ, ಮಗು ಒಂದು 5 ವರ್ಷ ಮಗು ಹೋಗಿ ನಾನು ನಿಮ್ಮ ಮಡಿಯಲ್ಲಿ ಕೂತ್ಕೋಬೇಕು ಅಂತ ಹೇಳ್ತಾರೆ. ಅಲ್ಲಿ ಅವ್ರಿಗೆ 2 ವೈಫ್ ಇರ್ತಾರೆ, ಸುನಿತಿ, ಸುರುಚಿ. ಸೊ ಸುನಿಧಿ ಅವ್ರಿಗೂ ಮಗ ಇರುತ್ತೆ, ಮತ್ತು ಇವ್ರು ಧ್ರುವನು ಇರ್ತಾರೆ. ಅವ್ರಿಗೆ ಸುನಿಧಿ ಮೇಲ್ಗಡೆ ಅಷ್ಟು ಇಷ್ಟ ಇಲ್ಲ, ಸುರುಚಿ ಮೇಲ್ಗಡೆ ಅಷ್ಟು ಇಷ್ಟ ಇದೆ. ಆಮೇಲೆ ಸುರುಚಿ ಮಗನ್ನೇ ಇಟ್ಕೊಂಡಿರ್ತಾರೆ. ಧ್ರುವ ಹೋಗ್ತಾರೆ. ಆಮೇಲೆ ಅವ್ರು ಸುರುಚಿ ಬಂದು ಈ ಥರ ನೀವು ನಿಮ್ಮ ಅಪ್ಪ ಮಡಿಯಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನಮ್ಮ ಮಗನೇ ಕೂತ್ಕೊಳ್ತಾನೆ ಅಂತ ಬಯಸ್ಬಿಡ್ತಾರೆ. ನೀವು ಬೇಕಂದರೆ ನೀವು ನೆಕ್ಸ್ಟ್ ಜನ್ಮದಲ್ಲಿ ನನ್ನ ಗರ್ಭದಲ್ಲಿ ಧರಿಸಿ ಆಮೇಲೆ ನೀವು ನಿಮ್ಮ ತಂದೆ ಅವರು ಅಲ್ಲಿ ಕೂತ್ಕೋಬೋದು, ಈ ಜನ್ಮದಲ್ಲಿ ನೀವು ಕೂತ್ಕೊಳ್ಳೋಕ್ಕೆ ಇಲ್ಲ ಅಂತ ಹೇಳ್ಬಿಡ್ತಾರೆ. ಧ್ರುವನಿಗೆ ಅಷ್ಟು ಕೋಪ ಬರುತ್ತೆ. ಆಮೇಲೆ ಅವ್ರ ತಾಯಿರ ಹತ್ರ ಕೇಳ್ತಾರೆ. ಅವ್ರು ಹೇಳೋದು ಕರೆಕ್ಟೇ, ನಿಮ್ಮ ತಂದೆಗೆ ನನ್ನ ಮೇಲೆ ಇಷ್ಟ ಇಲ್ಲ, ನೀವು ಏನು ಮಾಡಿ, ನೀವು ಭಗವಾನ್ ಹೋಗಿ ತಪಸ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ಫಾರೆಸ್ಟ್ ಹೋಗಿ ತಪ ಮಾಡ್ತಾ ಇರ್ತಾರೆ. ಆ ಥರ ಒಂದು 6 ಮಂತ್ಸ್ ಅಷ್ಟೇ, ಒಂದು 6 ತಿಂಗಳಲ್ಲಿ ಅವರು ಭಗವಾನ ನೋಡಿಬಿಡ್ತಾರೆ. ಸೊ ಆ ಥರ ಅವರು ಫಸ್ಟು ಅವ್ರಿಗೆ ಏನಿರುತ್ತೆ, ನನ್ನ ತಂದೆಗಿಂತ ದೊಡ್ಡ ರಾಜ್ಯಕ್ಕೆ ನಾನು ರಾಜ ಆಗಬೇಕು, ನೀವು ನನ್ನ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ ಇವನು, ನಾನು ಈ ತಂದೆಗಿಂತ ದೊಡ್ಡ ರಾಜ್ಯ ನನಗೆ ಬೇಕಂತ ಅವ್ರು ತಪ ಮಾಡ್ತಾರೆ. ತಪ ಮಾಡಿ ಆಮೇಲೆ ಭಗವಾನ್ ಕಾಣಿಸ್ಬಿಟ್ಟ ಆದಮೇಲೆ, ಭಗವಾನ್ ದರ್ಶನ ಸಿಕ್ಕಿದಾದ್ಮೇಲೆ ಧ್ರುವ ಹೇಳ್ತಾರೆ, ಇದು ಏನದು, ನಾನು ಭಗವಾನೇ ನೋಡ್ಬಿಟ್ಟಿದ್ದೀನಿ, ಅವ್ರ ದರ್ಶನ ನನಗೆ ಸಿಕ್ಕಿತ್ತು, ಈ ಥರ ನನಗೆ ಏನು ಬೇಡ ಅಂತ ಅನಿಸ್ಬಿಡುತ್ತೆ ಅವ್ರಿಗೆ. ಆ ಥರ ಯಾವ ಥರ ಅನಿಸ್ಬಿಡುತ್ತೆ ಅಂದರೆ, ಈಗ ಗ್ಲಾಸ್ ಇದೆ, ಈ ಥರ ಒಂದು ಗ್ಲಾಸು ಒಡೆದೋಗಿ ರೋಟಲ್ಲಿ ಇದ್ದರೆ ಯಾರು ತೊಗೊಳ್ತಾರ, ಯಾರು ತೊಗೊಂಡು ಹೋಗ್ತಾರ, ಮನೆಗೆ ಯಾರು ತೊಗೊಂಡು ಹೋಗ್ತಾರ? ಇಲ್ಲ. ಕರೆಕ್ಟಾ? ಈ ಥರ ನಾನು ಒಂದು ದೊಡ್ಡ ರಾಜ್ಯ ಬೇಕಂತ ಅಂದ್ಕೊಂಡಿದ್ದೆ, ಅದು ಏನಿಲ್ಲ, ಸುಮ್ಮನೆ ಇದು ರೋಡಲ್ಲಿ ಒಂದು ವಸ್ತು ಥರ, ಒಂದು ಕಲ್ಲು ಥರ, ಮಣ್ಣು ಥರ ಅಂತ ಅನಿಸ್ಕೊಳ್ತಾರೆ. ಆವಾಗೂ ಭಗವಾನ್ ಅವ್ರಿಗೆ ಕೊಟ್ಬಿಡ್ತಾರೆ, ಧ್ರುವ ರಾಜ ಒಂದು ಕೊಟ್ಬಿಡ್ತಾರೆ. ಈಗಲೂ ಅಲ್ಲಿ ಭಗವಾನು ಧ್ರುವನಿಗೋಸ್ಕರ ಅಲ್ಲಿ ದ್ವಾರಪಾಲರಾಗಿ ನಿಂತ್ಕೊಂಡು ಅವ್ರದ್ದು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಜ್ಞಾನೀಸ್. ಸೊ ಜ್ಞಾನೀಸ್ ಅಂದರೆ ಡಿವೋಟೀಸ್. ಅಲ್ಲಿ ಎಕ್ಸಾಂಪಲ್ ಹೇಳಿದ್ರೆ ಸುಖದೇವ್ ಗೋಸ್ವಾಮಿ ಈ ಭಾಗವತ ಜ್ಞಾನದ ವ್ಯಾಸ ಕಡೆಯಿಂದ ಕೇಳ್ತಾ ಇರ್ತಾರೆ. ಓಕೆ. ಸೊ ಈ ಥರ 4 ಜನ ಭಗವಾನ ಒಂದು ವರ್ಷಿಪ್ ಮಾಡ್ತಾ ಇರ್ತಾರೆ. ಓಕೆ. ಇನ್ನೊಂದು 4 ಜನ ಇರ್ತಾರೆ, ಸುಕೃತಿನಾಸ್. ಯಾರವರು? 4 ಒಳ್ಳೆಯವರು, 4 ಕೆಟ್ಟವರು. ಯಾರು 4 ಕೆಟ್ಟವರು?
ಯಾರು ದುಷ್ಟರು? ಮೂಢ, ದುಷ್ಕೃತಿನ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾತಮ ಮಾಯಾಭಗೃತ ಜ್ಞಾನ ಆಸುರಂ ಭಾವಮಾಶ್ರಿತ. ಫಸ್ಟು ಕ್ಯಾಟಗರಿ ಬರೋದು ಮೂಢ. ಮೂಢ ಅಂದರೆ ಮೂರ್ಖರು. ಅವರು ಏನಂತಾರೆ, ಒಂದು ಮೂರ್ಖತನವಾಗಿರುತ್ತಾರೆ. ಒಂದು ದುಡ್ಡು ಸಂಪಾದನೆ ಮಾಡೋಕ್ಕೆ, ಹಣ ಸಂಪಾದನೆ ಮಾಡೋಕ್ಕೆ ಏನೇನೋ ಮಾಡ್ತಾರೆ. ಆಮೇಲೆ ಅವ್ರದ್ದು ಇಂದ್ರಿಯಗಳ ತೃಪ್ತಿ ಮಾಡೋಕ್ಕೆ ಕೆಲಸ ಮಾಡ್ತಾ ಇರ್ತಾರೆ. ಅವರು ಮೂಢ. ಅವರು ಭಗವಾನ್ ಬಗ್ಗೆ ಬರಲ್ಲ, ಭಗವಾನಕ್ಕೆ ಸೇವೆ ಮಾಡೋಕ್ಕೆ ಬರಲ್ಲ. ಆಮೇಲೆ ನರಾಧಮ ಅಂದರೆ ಮಕ್ಕಳುಗಳು ಕಡೆಯವರು, ಅವ್ರನ್ನೂ ಭಕ್ತಿ ಮಾಡಲ್ಲ. ಆಮೇಲೆ ಮಾಯೆಯ ಅಪಹೃತ ಜ್ಞಾನ ಅಂದರೆ ಮಾಯೆ ವಸತ್ತಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆ ಥರ ಇರೋರು ಭಗವಾನ್ ಶರಣಾಗತಿ ಮಾಡಲ್ಲ. ಆಮೇಲೆ ಆಸುರಂ ಭಾವಮಾಶ್ರಿತ, ಮತ್ತು ಅಸುರಗಳು. ಸೊ ಅಸುರಗಳನ್ನು ಭಗವಾನ್ ಹತ್ರ ಬರಲ್ಲ. ಸೊ 4 ಜನ ಭಗವಾನ್ ಹತ್ರ ಬರ್ತಾರೆ, 4 ಜನ ಭಗವಾನ್ ಹತ್ರ ಬರಲ್ಲ. ಸೊ ಇದು 13 19 ಶ್ಲೋಕ ತನಕ ಇದು ಭಗವಾನ್ ಹೇಳ್ತಾ ಇರೋದು. ಆಮೇಲೆ 20 ಶ್ಲೋಕ ಅಂದ್ರೆ ಡೆಮಿಗಾಡ್ ವರ್ಷಿಪ್. ಸೊ ಡೆಮಿಗಾಡ್ ವರ್ಷಿಪ್ ದೇವರು, ಯಾರು ಭಗವಾನ್. ಸೊ ಭಗವಾನ್ ದೇವರು ಇಬ್ಬರು ಒಂದಲ್ಲ. ಸೊ ಭಗವಾನ್ ಅಂದರೆ ಭಗವಾನ್ ಶ್ರೀಕೃಷ್ಣರ್ ಪರಮಾತ್ಮ. ಮತ್ತು ದೇವರಂದರೆ ದೇವರಲ್ಲಿ 33 crores ಇದ್ದಾರೆ, 33 ಕೋಟಿ ಅಷ್ಟು ದೇವರುಗಳಿದ್ದಾರೆ. ಓಕೆ. ಸೊ ಭಗವಾನು ಉತ್ತಮರು, ಭಗವಾನ್ ಕಡೆಯಿಂದ ಮತ್ತು ದೇವರಿಗೆಲ್ಲ ಬಂದಿರೋದು. ಓಕೆ. ಸೊ ಈಗ ಒಂದೇ ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅವ್ರ ಕೆಳಗಡೆ ಮತ್ತು CM ತುಂಬ ಮಿನಿಸ್ಟರ್ಸ್ ಎಲ್ಲ ಇರ್ತಾರಲ್ವ. ಸೊ ಈ ಮಿನಿಸ್ಟರ್ಸ್ ಎಲ್ಲ ದೇವರುಗಳು. ಸೊ ಭಗವಾನು ಪ್ರೈಮ್ ಮಿನಿಸ್ಟರ್. ಓಕೆ. ಅದರಲ್ಲಿ ಈಗ ದೇವರುಗಳ ಆರಾಧನೆ ಮಾಡಿದ್ರೆ ಏನಂತ ಆದರೆ ಹೇಳ್ದೆ, ಯಾರ್ಯಾರು ದೇವರುಗಳ ಆರಾಧನೆ ಮಾಡ್ತಾರೆ ಅದರಲ್ಲಿ ಭಗವಾನ್ ಕೃಷ್ಣರು ಹೇಳ್ತಾರೆ, ಯಾರೊಂದು ಬುದ್ಧಿನ ಕಳೆದು ಬಿಟ್ಟಿದೆಯೋ ಅವರೆಲ್ಲ ದೇವರುಗಳೇ ವರ್ಷಿಪ್ ಮಾಡ್ತಾರೆ. ಕಾಮೈಸ್ತೈರ್ ಹೃದಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ. ಸೊ ಯಾರ್ದು ಬುದ್ಧಿ ಒಂದು ಕಳೆದು ಬಿಟ್ಟಿವೋ ಅವರು ಈ ಥರ ದೇವರುಗಳ ಹತ್ರ ಹೋಗ್ತಾರೆ. ಏನಕ್ಕೆ ಅವ್ರ ಹತ್ರ ಹೋಗ್ತಾರೆ ಅಂದರೆ ತನ್ನ ಇಂದ್ರಿಯನ ತೃಪ್ತಿ ಪಡ್ತಕ್ಕೆ, ಮತ್ತು ನಾವು ಸಂತೋಷಗ ಇರಬೇಕು, ದುಡ್ಡುಗಳು ಬೇಕು, ಹಣ ಜಾಸ್ತಿ ಸಂಪಾದನೆ ಮಾಡಬೇಕು, ಆ ಥರ ಮನೆ ಎಲ್ಲ ಬೇಕು, ಇದೆಲ್ಲ ಬೇಕಂತ ಅವ್ರ ಹತ್ರ ಹೋಗ್ತಾರೆ. ಬಟ್ ಇದನ್ನು ಕೊಡೋದು ಯಾರಂದರೆ ಭಗವಾನ್ ಕೃಷ್ಣರೇ. ಸೊ ಅವ್ರಿಗೂ ದೇವರಿಗೂ ಈಗ ಈ ಶಕ್ತಿ ಎಲ್ಲ ಕೊಟ್ಟಿರೋದು ಯಾರಂದರೆ ಕೃಷ್ಣರೇ. ಸೊ ಫೈನಲಾಗಿ ಎಲ್ಲ ಕೃಷ್ಣರ ಹತ್ರದಿಂದ ಬರ್ತಾ ಇದೆ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾ ಇರೋದು ಏನಂದರೆ, ಅಕಾಮ ಸರ್ವಕಾಮವ ಮೋಕ್ಷಕಾಮ ಉದಾರತಿ ತೀವ್ರೇನ ಭಕ್ತಿಯೋಗೇನ ಯಜದೇ ಪುರುಷಂ ಪರಾಂ. ನಿಮಗೇನೋ ಬೇಕಾಗಲಿ ನನ್ನ ಹತ್ರನೇ ಕೇಳು, ಭಗವಾನ್ ಹತ್ರನೇ ಕೇಳು. ಈಗ ಒಂದು ಮಗು ಇದೆ, ಮಗುಗೆ ಏನು ಬೇಕಾಗಿದ್ದರೆ ಅವರು ಪಕ್ಕದ ಆಂಟಿ ಅಂಕಲ್ ಇರ್ತಾರೆ, ಅವ್ರ ಹತ್ರ ಏನೋ ಇಸ್ಕೊಳ್ತಾರೆ. ಬಟ್ ಅವರು ಒಂದು ಲಿಮಿಟೆಡ್ ಕೊಡ್ಬೋದು, ಕರೆಕ್ಟಾ? ಅದು ಕರೆಕ್ಟ್ ಇಲ್ಲ. ಮಗುಗೆ ಏನು ಬೇಕಂದರೆ ಅವ್ರ ಅಪ್ಪ ಹತ್ರನ ಇಲ್ಲ ಅಮ್ಮ ಹತ್ರನೇ ಕೇಳಬೇಕು. ಈಗ ನಮ್ಮ ಕೃಷ್ಣರೇ ಒಂದು ಅಪ್ಪ, ಕರೆಕ್ಟ್ನಾ? ನಾವು ಏನು ಬೇಕಾದರೆ ನಮ್ಮ ಕೃಷ್ಣ ಹತ್ರನೇ ಕೇಳ್ಬೋದು. ನಾವು ಮತ್ತೆ ದೇವರ ಹತ್ರ ಹೋಗ್ಬೇಕಂದ್ರೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅಪ್ಪಗೆ ಗೊತ್ತಿದೆ ಆ ಮಗುಗೆ ಏನು ಬೇಕು, ಯಾವುದು ಒಳ್ಳೆಯದು. ಈಗ ಮಗು ಅಂದ್ಕೊಳುತ್ತೆ, ಈ ಅಂಕಲ್ ನನಗೆ ಚಾಕ್ಲೇಟ್ ಕೊಡ್ತಾ ಇದ್ದಾರೆ, ಬಟ್ ನನ್ನ ಅಪ್ಪ ನನಗೆ ಚಾಕ್ಲೇಟ್ ಕೊಡ್ತಾ ಇಲ್ಲ ಅಂತ. ಬಟ್ ಏನಾಗುತ್ತೆ ಅಂದರೆ ಆ ಅಪ್ಪಗೆ ಗೊತ್ತು, ಈ ಮಗು ಚಾಕ್ಲೇಟ್ ತಿಂದರೆ ಅಲ್ಲೂ ಹೋಗಿಬಿಡುತ್ತೆ, ಬೇರೆ ಏನೋ ಹೆಲ್ತ್ ಪ್ರಾಬ್ಲಮ್ ಆಗ್ಬೋದು ಆ ಥರ. ಸೊ ಈಗ ಅಪ್ಪಗೆ ಚೆನ್ನಾಗಿ ಗೊತ್ತಿರುತ್ತೆ ಆ ಮಗುಗೆ ಏನು ಕೊಡಬೇಕು ಅಂದರೆ, ಅಂಕಲ್ಗೆ ಅಷ್ಟು ಗೊತ್ತಿರಲ್ಲ. ಸೊ ಈ ದೇವರುಗಳ ಅಂಕಲ್ ಥರ, ಅವ್ರಿಗೂ ನಾವು ಏನು ಕೇಳ್ತಾ ಇದ್ದೀವಿ ಅದು ಕೊಟ್ಬಿಡ್ತಾರೆ. ಬಟ್ ಅಪ್ಪ ಕರೆಕ್ಟಾಗಿ ಗೊತ್ತು, ಇದು ಕೊಟ್ಟರೆ ಅವ್ರಿಗೆ ಒಳ್ಳೆಯದಾಗುತ್ತಾ ಆಗಲ್ಲ ಅಂತ ಗೊತ್ತಿರುತ್ತೆ. ಅದಕ್ಕೆ ನಾವು ಯಾವಾಗಲೂ ಕೃಷ್ಣರ ಹತ್ರನೇ ಹೋಗಬೇಕು. ಏನೋ ತೊಂದರೆ ಇರಲಿ, ಏನೋ ಪ್ರಾಬ್ಲಮ್ ಇರಲಿ, ಏನು ಸಮಸ್ಯೆ ಇರಲಿ, ಭಗವಾನ್ ಕೃಷ್ಣರ ಹತ್ರ ಹೋಗಿದ್ರೆ ನಾವು ಕೃಷ್ಣರದ್ದು ಗೊತ್ತಾಗುತ್ತೆ. ಕೃಷ್ಣರು ಕೊಡ್ತಾರೆ ಅಂತ ಇಲ್ಲ, ಕೊಡ್ತಾರೆ. ಕೃಷ್ಣರು ಏನು ಕೊಡ್ತಾರೆ ಅಂದರೆ, ಈ ಒಂದು ಬಾಕಿಯನ್ನು ಕೊಟ್ಟರೆ ನೀವು ಭಕ್ತಿ ಅದರಿಂದ ಮೇಲ್ಗಡೆ ಉತ್ಪತ್ತಿ ಆಗುತ್ತಾ ಅಂತ ನೋಡ್ತಾರೆ. ಈ ಭಕ್ತಿಗೆ ನಿಮಗೆ ಏನೋ ಪ್ರಾಬ್ಲಮ್ ಇದ್ದರೆ ಆ ಥರ ವಸ್ತುಗಳನ್ನ ಕೊಡಲ್ಲ.
ಓಕೆ, ಅದೇ ಒಂದು ಡಿಫ್ರೆನ್ಸು. ಸೊ ಭಗವಾನ್ ನೋಡ್ತಾರೆ ಭಕ್ತಿ ಮಾಡೋಕ್ಕೆ ಇದು ಸಾಧ್ಯ ಆಗುತ್ತಾ, ಈಗ ನಾನು ಹಣ್ಣು ಕೊಟ್ಟರೆ ಇವರು ಭಕ್ತಿಯಲ್ಲಿ ಬರ್ತಾರಾ, ಇಲ್ಲ ಇಂದ್ರಿಯ ತೃಪ್ತಿ ಮಾಡಿಬಿಟ್ಟು ಹಂಗೆ ಹೋಗಿಬಿಡ್ತಾರಾ ಅಂತ ನೋಡ್ತಾರೆ. ಸೊ ಭಗವಾನಿಗೆ ಭಕ್ತಿ ಮಾಡೋರು ಇಷ್ಟ ಇರುತ್ತೆ, ಅವ್ರಿಗೂ ಬೇಕಂದ್ರೆ ಕೊಡ್ತಾ ಇರ್ತಾರೆ. ಓಕೆ, ನಾವು ಬೇಜಾರು ಮಾಡ್ಕೋಬಾರ್ದು, ಭಗವಾನ್ ಕೊಡ್ತಾ ಇಲ್ಲ, ಇವ್ರು ದೇವರು ವರ್ಷಿಪ್ ಮಾಡ್ತಾಯಿದೆ, ಅವ್ರು ಚೆನ್ನಾಗಿದ್ದಾರೆ, ನಾವು ಭಗವಾನ್ ಕೃಷ್ಣ ವರ್ಷಿಪ್ ಮಾಡ್ತಾಯಿದ್ದೀವಿ, ನಾನು ಚಾಂಟಿಂಗ್ ಮಾಡ್ತಾಯಿದ್ದೀವಿ, ನನಗೆ ತುಂಬ ಪ್ರಾಬ್ಲಮ್ ಬರ್ತಾಯಿದೆ, ಆ ಥರ ಏನೂ ಇಲ್ಲ. ಸೊ ಭಗವಾನ್ ಗೊತ್ತಿದೆ ನಮ್ಗೆ ಏನು ಒಳ್ಳೆಯದು ಅದೇ ಕೊಡ್ತಾ ಇರ್ತಾರೆ. ಓಕೆ, ಮತ್ತು ಈ ದೇವರು ಕೊಡೋದಲ್ಲೂ ಅಂತವತ್ತು ಫಲಂ ತೇಸಾಂ. ಸೊ ಈಗ ಅವ್ರು ಕೊಡ್ತಾ ಎಲ್ಲ ಒಂದು ಟೆಂಪ್ರರಿ, ಅದೆಲ್ಲ ಭಗವಾನ್ ಕೊಡೋದು ಪರ್ಮನೆಂಟು. ಆಮೇಲೆ ಲಾಸ್ಟು ಬ್ರಹ್ಮನ ಒಂದು ವರ್ಷಿಪ್ ಮಾಡ್ತಾರೋ ಭಕ್ತಿ ಬಗ್ಗೆ ಹೇಳ್ತಾರೆ. ಸೊ ಅದನ್ನು ಬ್ರಹ್ಮಜ್ಯೋತಿನೂ ಭಗವಾನ್ ಅಂತ ಒಂದು ಶಕ್ತಿನೇ, ಬಟ್ ಅದು ಅವರು ಏನು ಅಂದ್ಕೊಳ್ತಾರೆ, ಅವ್ರಿಗೆ ಒಂದು ಉರುವ ಇಲ್ಲ, ಅರುವ ಅಂತ ವರ್ಷಿಪ್ ಮಾಡೋರು ಇಂಪರ್ಸನಲಿಸ್ಟ್, ಅವ್ರಿಗೂ ಅಷ್ಟು ಬುದ್ಧಿ ಇಲ್ಲ ಅಂತ ಭಗವಾನ್ ಇದರಲ್ಲಿ ಹೇಳ್ತಾ ಇದೆ. ಅವ್ಯಕ್ತಂ ವ್ಯಕ್ತಂ ಆಪನ್ನಂ ಮನ್ಯತೆ ಮಾಂ ಅಬುದ್ಧಯ ಪರಂಭಾವಂ ಅಜಾನಂತೋ ಮೌವ್ಯಂ ಅನುತ್ತಮಂ. ಭಗವಾನ ಈ ಸಚ್ಚಿದಾನಂದ ವಿಗ್ರಹ, ಭಗವಾನ್ ಕೃಷ್ಣರಿಗೆ ಸಚ್ಚಿದಾನಂದ ವಿಗ್ರಹ ಅಂತ ಹೇಳ್ತಾರೆ. ಈ ರೂಪದಲ್ಲಿ ನಾವು ವರ್ಷಿಪನ್ನ ಮಾಡಬೇಕು. ಸೊ ಭಗವಾನ್ ಶಕ್ತಿ 3, ಬ್ರಹ್ಮೇದಿ ಪರಮಾತ್ಮೇದಿ ಭಗವಾನ್ ಇದಿ ಸಪ್ಯತೆ. ಸೊ ಇದರಲ್ಲಿ ಭಗವಾನು 3 ವಿಸ್ತಾರಗಳಾಗಿರ್ತಾರೆ. ಈಗ ನೀವು ನೋಡ್ಬೋದು ಸೂರ್ಯ ದೇವರಿದ್ದಾರೆ. ಸೊ ಸೂರ್ಯ ದೇವರು ನೀವು ನೋಡಿದ್ರೆ ನಿಮಗೆ ಇಲ್ಲಿಂದ ಏನು ಕಾಣಿಸುತ್ತೆ, ಒಂದು ಲೈಟು ಬ್ರೈಟ್ನೆಸ್ ಕಾಣಿಸುತ್ತೆ, ಅದು ಒಂದು ಶಕ್ತಿ, ಅದೇ ಬ್ರಹ್ಮನ್ ಅಂತ ಹೇಳ್ತಾರೆ. ಆಮೇಲೆ ನೀವು ಇಲ್ಲಿಂದ ಇನ್ನೂ ಸ್ವಲ್ಪ ಹತ್ರ ಹೋಗಿ ನೋಡಿದ್ರೆ ನಿಮಗೂ ಸರ್ಕಲ್ ಆಗಿ ರೌಂಡಾಗಿ ಕಾಣಿಸುತ್ತೆ, ಅದೊಂದು ಪರಮಾತ್ಮ, ಅದೊಂದು ರೂಪ ಇರುತ್ತೆ. ಸೊ ಈಗ ಲೈಟ್ಗೆ ರೂಪ ಇಲ್ಲ, ಜಸ್ಟ್ ಕಾಣಿಸ್ಬೋದು, ಬಟ್ ಒಂದು ರೂಪ ತೋರಿಸ್ತೇವೆ, ಒಂದು ಸರ್ಕಲ್ ಆಗಿ ಇಲ್ಲ, ಒಂದು ಸ್ಪಿಯರ್ ಆಗಿ ನೀವು ಕಾಣಿಸುತ್ತೆ. ಆಮೇಲೆ ನೋಡಿದ್ರೆ ಅದರಲ್ಲಿ ಸೂರ್ಯ ದೇವನಿರ್ತಾರೆ, ಪರಮಾತ್ಮ. ಈಗ ಒಂದು ವಸ್ತುವನ್ನು 3 ನಾವು ನೋಡ್ತಾ ಇದ್ವಿ, ಅದೇ ಥರ ಭಗವಾನ್ 3 ನಾವು ನೋಡ್ಬೋದು. ಒಂದು ಬ್ರಹ್ಮನ್, ಇನ್ನೊಂದು ಪರಮಾತ್ಮ, ಇನ್ನೊಂದು ಭಗವಾನ್. ಬ್ರಹ್ಮನ್ ಅಂದರೆ ಅರುವ ಬ್ರಹ್ಮನ್, ಭಗವಾನಿಂದ ಬರ ಒಂದು ಜ್ಯೋತಿನೇ ಭಗವಾನ್ ಅಂತ ಅಂದ್ಕೊಳ್ಳೋದು, ಅದು ಫುಲ್ ಕ್ಲಿಯರಾಗಿ ನಾಲೆಜ್ ಇಲ್ಲ ಅದರಲ್ಲಿ, ಅದನ್ನು ಒಳಗಡೆ. ಆಮೇಲೆ ನೆಕ್ಸ್ಟ್ ನೋಡಿದ್ರೆ ಪರಮಾತ್ಮ ಅಂದರೆ ಎಲ್ಲರದು ಇದ್ರ ರೀತಿಯಲ್ಲೂ ಭಗವಾನ್ ಚಂದ್ರಚಕ್ರ ಕಥಾಪದ್ಮಂ 4 ಕೈ ಇಟ್ಕೊಂಡು ಇರ್ತಾರೆ, ಅದು ಪರಮಾತ್ಮ ರೂಪ. ಆಮೇಲೆ ಭಗವಾನ್ ಸಚ್ಚಿದಾನಂದ ವಿಗ್ರಹ. ಸೊ ಈಗ ನಾವು ನೋಡ್ತಾ ಇದ್ದೀವಿ ಸಚ್ಚಿದಾನಂದವಾಗಿ ಭಗವಾನ್ ನಮ್ಮ ಮುಂದೆ ಕಾಣಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಯಾರೊಬ್ಬರು ಈ ಥರ ಒಂದು ಬ್ರಹ್ಮನ ಬಲಿಪಾಡು ಮಾಡಿಸ್ತಾರೋ ಅವರು ಅಷ್ಟು ಬುದ್ಧಿವಂತವರು ಇಲ್ಲ ಅಂತ ಇದರಲ್ಲಿ ಕೃಷ್ಣರು ಹೇಳ್ತಾ ಇದ್ದಾರೆ. ಆಮೇಲೆ ಇವತ್ತು ಶ್ಲೋಕ 7ನೇ ಅಧ್ಯಾಯ 25 ಶ್ಲೋಕ. ಓಕೆ, ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತ ಮೂಢೋಹಂ ನಾಭಿಜಾನಾತಿ ಲೋಕೋ ಮಾಂ ಅಜಂ ಅವ್ಯಯಂ ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತ ಮೂಢೋಹಂ ಅಭಿಜಾನಾತಿ ಲೋಕೋ ಮಾಮಜಮವ್ಯಯಂ ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ಅಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಯಾರು ಹೇಳ್ಬೋದಾ ಶ್ಲೋಕ? ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತ
ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮವದವ್ಯಯಂ ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಮಾತಾಜಿ 7.25. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಹರೇ ಕೃಷ್ಣ. ಮಾತಾಜಿ ನೋಡಿ ಸ್ವಲ್ಪ ಭಾವ ಕನ್ನಡದಲ್ಲಿ ಓದ್ತಾರೆ. ಹೇಳ್ತೀನಿ. ನಾಹಂ ಪ್ರಕಾಶ್ಯ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ಓಕೆ, ಟ್ರಾನ್ಸ್ಲೇಷನ್ ಪರ್ಫೆಕ್ಟ್. ಮೈಕ್ ಬೇಕಾ? ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಅಹಂ ನಾನು ಪ್ರಕಾಶ ವ್ಯಕ್ತನು ಸರ್ವಸ್ಯ ಪ್ರತಿಯೊಬ್ಬರಿಗೆ ಯೋಗಮಾಯ ಅಂತರಂಗ ಶಕ್ತಿಯಿಂದ ಸಮಾವೃತ ಅವೃತನು ಮೂಢನು ಅಯಂ ಇವುಗಳನ್ನು ನ ಅಭಿಜಾನಾತಿ ತಿಳಿಯುವುದಿಲ್ಲ. ಲೋಕಃ ಜನರು ಮಾಂ ನನ್ನನ್ನು ಅಜಂ ಜನ್ಮರಹಿತನು ಅವ್ಯಯಂ ಅಕ್ಷಯನು ಎಂದು. ಅನುವಾದ: ಮೂಢರಿಗೆ ಬುದ್ಧಿಹೀನರಿಗೆ ನಾನು ಎಂದು ಕಾಣಿಸಿಕೊಳ್ಳುವುದಿಲ್ಲ. ಅವರ ಮಟ್ಟಿಗೆ ನಾನು ನನ್ನ ಅಂತರಂಗ ಶಕ್ತಿಯಿಂದ ಆವೃತನಾಗಿರುತ್ತೇನೆ. ಅದುದರಿಂದ ನನಗೆ ಹುಟ್ಟು ಇಲ್ಲ, ನಾನು ಅವ್ಯಯನು ಎಂದು ಅವರು ತಿಳಿಯರು. ಭಾವಾರ್ಥ: ಕೃಷ್ಣನು ಈ ಭೂಮಿಯ ಮೇಲಿದ್ದಾಗ ಎಲ್ಲರಿಗೂ ಕಾಣಿಸುತ್ತದೆ. ಹಾಗಿರುವಾಗ ಆತನು ಎಲ್ಲರಿಗೂ ವ್ಯಕ್ತವಾಗಿಲ್ಲ ಎಂದು ಹೇಳುವುದು ಹೇಗೆ? ಆದರೆ ವಾಸ್ತವವಾಗಿ ಕೃಷ್ಣನು ಎಲ್ಲರಿಗೂ ವ್ಯಕ್ತನಾಗಲಿಲ್ಲ. ಕೃಷ್ಣನು ಭೂಮಿಯ ಮೇಲಿದ್ದಾಗ ಅವನು ದೇವೋತ್ತಮ ಪರಮಪುರುಷ ಎಂದು ಅರ್ಥ ಮಾಡಿಕೊಂಡವರು ಕೆಲವರೇ. ಕುರು ಸಭೆಯಲ್ಲಿ ಕೃಷ್ಣನು ಅಗ್ರಮರ್ಯಾದೆ ಮಾಡುವುದನ್ನು ಶಿಶುಪಾಲನು ವಿರೋಧಿಸಿದಾಗ ಭೀಷ್ಮನು ಕೃಷ್ಣನನ್ನು ಬೆಂಬಲಿಸಿ ಅವನು ಪರಮ ಪ್ರಭುವೆಂದು ಸಾರಿದ.
ಹಾಗೆಯೇ ಪಾಂಡವರು ಮತ್ತು ಬೇರೆ ಕಲರವರಿಗೆ ಮಾತ್ರ ಅವನೇ ಪರಮ ಪ್ರಭು ಎಂದು ತಿಳಿದಿತ್ತು. ಎಲ್ಲರಿಗೂ ತಿಳಿದಿರಲಿಲ್ಲ. ಭಕ್ತರಲ್ಲದವರಿಗೂ ಸಾಮಾನ್ಯ ಮನುಷ್ಯರಿಗೂ ಅವನು ವ್ಯಕ್ತನಾಗಲಿಲ್ಲ. ಆದುದರಿಂದ ಭಗವದ್ಗೀತೆಯಲ್ಲಿ ಕೃಷ್ಣನು ಹೀಗೆ ಹೇಳುತ್ತಾನೆ: ತನ್ನ ಪರಿಶುದ್ಧ ಭಕ್ತರನ್ನು ಬಿಟ್ಟು ಉಳಿದವರು ಕೃಷ್ಣನು ಅವರಂತೆಯೇ ಒಬ್ಬನು ಎಂದು ಭಾವಿಸುತ್ತಾರೆ. ಅವನ ಭಕ್ತರು ಮಾತ್ರ ಅವನನ್ನು ಎಲ್ಲ ಆನಂದದ ಆಗರವಾಗಿ ಕಂಡರು. ಭಕ್ತರಲ್ಲಿ ಇತರ ಮಂದಮತಿಗಳಿಗೆ ಅವನು ತನ್ನ ಅಂತರಂಗ ಶಕ್ತಿಯಿಂದ ಮುಚ್ಚಿ ಹೋಗಿದ್ದ. ಶ್ರೀಮದ್ ಭಗವದ್ಗೀತೆಯಲ್ಲಿ 1.8.19 ಶ್ರೀಮದ್ ಭಾಗವತಂನಲ್ಲಿ 1.8.19 ಕುಂತಿಯ ಪ್ರಾರ್ಥನೆಯಲ್ಲಿ ಯೋಗಮಾಯೆಯ ಪರದೆಯು ಕೃಷ್ಣನನ್ನು ಮುಚ್ಚಿದೆ. ಆದುದರಿಂದ ಆತನನ್ನು ಸಾಮಾನ್ಯ ಜನ ಕಾಣಲಾರರು ಎಂದು ಹೇಳಿದೆ. ಈ ಯೋಗಮಾಯೆಯ ಪರದೆಯನ್ನು ಈಶೋಪನಿಷತ್ ಮಂತ್ರ 15 ಸಹ ದೃಢಪಡಿಸುತ್ತದೆ. ಈ ಮಂತ್ರದಲ್ಲಿ ಭಕ್ತನು ಹೀಗೆ ಪ್ರಾರ್ಥನೆ ಮಾಡುತ್ತಾನೆ: ಹಿರಣ್ಯಮಾಯೇನ ಪತ್ರೇಣ ಸತ್ಯಸ್ಥಾಪಿತಂ ಮುಖಂ ತತ್ವಂ ಪುರುಷನ್ ಅಪ್ರವಣೋ ಸತ್ಯಧರ್ಮಾಯ ದೃಷ್ಟತೆ. ಪ್ರಭುವೇ, ವಿಶ್ವಪಾಲಕನು ನೀನೇ. ನಿನ್ನ ಭಕ್ತಿ ಸೇವೆಯೇ ಅತ್ಯುನ್ನತ ಧಾರ್ಮಿಕ ತತ್ವವು. ಆದುದರಿಂದ ನೀನೇ ನನ್ನನ್ನು ಪಾಲಿಸು ಎಂದು ಪ್ರಾರ್ಥಿಸುತ್ತೇನೆ. ನಿನ್ನ ದಿವ್ಯ ರೂಪವನ್ನು ಯೋಗಮಾಯೆಯು ಮುಚ್ಚಿದೆ. ಯೋಗಮಾಯೆಯ ಅಥವಾ ಅಂತರಂಗ ಶಕ್ತಿಯ ತೆರೆಯು ಬ್ರಹ್ಮಜ್ಯೋತಿಯೇ ಆಗಿದೆ. ನಿನ್ನ ಸಚ್ಚಿದಾನಂದ ವಿಗ್ರಹ ನಾನು ಕಾಣದಂತೆ ಅಡ್ಡಿಮಾಡುವ ಈ ಮಹಾಪ್ರಭುವನ್ನು ದಯಮಾಡಿ ನಿವಾರಿಸು. ತನ್ನ ದಿವ್ಯ ಜ್ಞಾನಾನಂದ ರೂಪದಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಬ್ರಹ್ಮಜ್ಯೋತಿಯ ಅಂತರಂಗ ಶಕ್ತಿಯ ಮುಚ್ಚಿರುತ್ತದೆ. ಮಂದಬುದ್ಧಿಯ ನಿರಾಕರವಾದಿಗಳು ಈ ಕಾರಣದಿಂದ ಪರಮ ಪ್ರಭುವನ್ನು ಕಾಣಲಾರರು. ಶ್ರೀಮದ್ ಭಾಗವತದಲ್ಲಿ 10.14.7 ಬ್ರಹ್ಮನು ಮಾಡುವ ಒಂದು ಪ್ರಾರ್ಥನೆ ಇದೆ: ಹೇ ದೇವೋತ್ತಮ ಪರಮ ಪುರುಷನೇ, ಹೇ ಪರಮಾತ್ಮನೇ, ಎಲ್ಲ ರಹಸ್ಯಗಳು ಪ್ರಭುವೇ, ಈ ಜಗತ್ತಿನಲ್ಲಿ ನಿನ್ನ ಶಕ್ತಿಯನ್ನು ಲೀಲೆಗಳನ್ನು ಗಳಿಸಬಲ್ಲವರು ಯಾರು? ನೀನು ನಿರಂತರವೂ ನಿನ್ನ ಅಂತರಂಗ ಶಕ್ತಿಯನ್ನು ವಿಸ್ತರಿಸುತ್ತಿರುವೆ. ಆದುದರಿಂದ ಯಾರೂ ನಿನ್ನನ್ನು ತಿಳಿಯಲಾರರು. ವಿಜ್ಞಾನಿಗಳು ಮತ್ತು ವಿದ್ವಾಂಸರಾದವರು ಐಹಿಕ ಜಗತ್ತಿನ ಪರಮಾಣು ರಚನೆಯನ್ನು ಅಥವಾ ಗ್ರಹಗಳ ಪರಮಾಣು ರಚನೆಯನ್ನು ಸಹ ಪರೀಕ್ಷಿಸಬಹುದು. ಆದರೆ ನೀನೇ ಅವರ ಎದುರಿಗಿದ್ದರೂ ಅವರು ನಿನ್ನ ಚೈತನ್ಯ ಮತ್ತು ಶಕ್ತಿಯನ್ನು ಎಣಿಸಲಾರರು. ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನಿಗೆ ಹುಟ್ಟು ಎನ್ನುವುದು ಇಲ್ಲ. ಮಾತ್ರವಲ್ಲ, ಅವನು ಅವ್ಯಯ, ಕ್ಷೀಣನಾದವನು. ಅವನ ನಿತ್ಯ ರೂಪವನ್ನು ಜ್ಞಾನನಂದು ಪೂರ್ಣವಾಗಿ ಅವನ ಶಕ್ತಿಗಳಿಗೆ ಕೊನೆ ಎನ್ನುವುದಿಲ್ಲ. ಹರೇ ಕೃಷ್ಣ. ಸೊ ಈ ಶ್ಲೋಕದಲ್ಲಿ ಭಗವಾನ್ ಹೇಳ್ತಾರೆ, ನಾನು ಮೂಢர்கள் ಮತ್ತು ಒಂದು ಬುದ್ಧಿವಾದ ಇಲ್ಲದ ಅವರ ಮುಂದೆ ನಾನು ಪ್ರಕಟಣೆ ಆಗುತ್ತಿಲ್ಲ ಅಂತ ಇದರಲ್ಲಿ ಭಗವಾನ್ ಹೇಳ್ತಾ ಇದ್ದಾರೆ.
ಸೊ ಈಗ ನೀವು ನೋಡಿರ್ಬೋದು, ದ್ವಾಪರ ಯುಗದಲ್ಲಿ ಭಗವಾನ್ ಕೃಷ್ಣರು ಪಾಂಡವರ ಜೊತೆ ಇದ್ದರು. ಓಕೆ, ಸೊ ಅವರು ಆವಾಗ ಇರೋದ್ರಿಂದ ಅವರೇ ಭಗವಾನ್ ಅಂತ ಗೊತ್ತಿರೋರು ಸುಮಾರು ಜನ ಮಾತ್ರನೇ, ಕೆಲವೊಂದು ಭಕ್ತರಲ್ಲಿ ಮಾತ್ರನೇ ಭಗವಾನ್ ಕೃಷ್ಣರು ಪರಮಪುರುಷ ಭಗವಾನ್ ಅಂತ ಗೊತ್ತಿದೆ. ಈವನ್ ದುರ್ಯೋಧನ ಮತ್ತು ಅವ್ರದ್ದು ಬ್ರದರ್ಸ್ ಎಲ್ಲ ಇದ್ದಾರಲ್ವ, ಸೊ ಅವರು ಇದ್ದಾಗ ಅವ್ರಿಗೂ ಮುಂದೆ ಕೃಷ್ಣ ಇದ್ರೂ ಅವ್ರಿಗೂ ಕಾಣಿಸೋದಿಲ್ಲ. ಅದೇ ಭಗವಾನ್ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಾಗಂ ಪ್ರಕಾಶ ಸರ್ವಸ್ಯ. ಸೊ ನಾನು ಎಲ್ಲರ ಮುಂದೆನೂ ಕಾಣಿಸಲ್ಲ, ಯಾಕೆಂದರೆ ನನ್ನ ಅಂತರಂಗ ಶಕ್ತಿಯೊಂದು ಮುಚ್ಚಿಬಿಡುತ್ತೆ. ನಾನು ಭಗವಾನಂದ ಕಾಣಿಸಲ್ಲ. ಸೊ ಈಗ ನಾವು ಸನ್ ನೋಡ್ಬೋದು, ಈಗ ಒಂದು ಕ್ಲೌಡ್ಸ್ ಒಂದು ಮೇಘ ಬಂದು ಕ್ಲೋಸ್ ಮಾಡಿಬಿಟ್ರೆ ನೀವು ನೋಡೋಕ್ಕಾಗಲ್ಲ. ಅದೇ ಥರ ಇದು ಸ್ಕ್ರೀನ್ ಹೇಳ್ತಾರಲ್ವ ಬರ್ತೇನಾ, ಸೊ ಸ್ಕ್ರೀನ್ ಹೆಂಗೆ ಒಂದು ಸ್ಕ್ರೀನ್ ಮುಚ್ಚಿಬಿಟ್ರೆ ನಮಗೆ ಏನು ಕಾಣಿಸಲ್ಲ, ಅದೇ ಥರ ಭಗವಾನದ ಅಂತರಂಗ ಶಕ್ತಿ ಮುಚ್ಚಿಬಿಡುತ್ತೆ. ಭಕ್ತರಲ್ಲಿ ಮಾತ್ರನೇ ಭಗವಾನಾಗಿ ಕಾಣಿಸ್ತಾ ಇರ್ತಾರೆ. ಮತ್ತು ಅವರೆಲ್ಲ ಅಂದ್ಕೊಳ್ತಾರೆ ಇವರು ಸಾಮಾನ್ಯರು. ಈಗ ನೀವು ಬ್ರಹ್ಮ ವಿಮೋಹನ ಲೀಲೆಯಿಂದನೂ ನೋಡ್ಬೋದು. ಅದರಲ್ಲಿ ಬ್ರಹ್ಮ ಅಂದ್ಕೊಳ್ತಾರೆ ಯಾರು ಇವನು ಒಂದು 5 ವಯಸ್ಸು ಮಗು ಬಾಲಕ ಅಂತ ಅವರು ಫ್ರೆಂಡ್ಸ್ ಮತ್ತು ಎಲ್ಲ ಹಸುಗಳನ್ನ ತೊಗೊಂಡು ಹೋಗ್ಬಿಡ್ತಾರೆ ಬ್ರಹ್ಮ. 1 ವರ್ಷ ಆದಮೇಲೆ ಬಂದು ನೋಡಿದ್ರೆ ಅದೆಲ್ಲ ಹಂಗೆ ಇರುತ್ತೆ. ಆವಾಗ ಗೊತ್ತಾಗುತ್ತೆ ಕೃಷ್ಣರು ಪರಮಪುರುಷ ಭಗವಾನ್. ಈವನ್ ಎಲ್ಲ ಗೊತ್ತಿರೋ ಬ್ರಹ್ಮನಿಗೆ ಈ ಥರ ಒಂದು ಭಗವಾನ್ ಅವರು ಡೈರೆಕ್ಟಾಗಿ ಪ್ರಕಟಣೆ ಮಾಡ್ತಾ ಇಲ್ಲ. ಸೊ ಮತ್ತು ಸಾಮಾನ್ಯವ್ರಿಗೆ ಹೆಂಗೆ, ಸೊ ಅದಕ್ಕೆ ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮ ಇದೆ, ಪ್ರೇಮಾಂಜನ ಭಕ್ತಿ ಸುರಿತ ಪ್ರೇಮಾಂಜನ ಭಕ್ತಿ ಬೋಲಿ ಪ್ರೇಮಾಂಜನ ಭಕ್ತಿ ಸುರಿತ ಭಕ್ತಿ ವಿಲೋಚನೇನ ಸಂದಸ್ಸದೈವ ಹೃದಯೇಸು ವಿಲೋಕಯಂತಿ ಯಂ ಶ್ಯಾಮಸುಂದರಂ ಅಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿಪುರುಷಂ ತಮಾಂ ಭಜಾಮಿ. ಸೊ ಯಾರೊಂದು ಕಣ್ಣಲ್ಲಿ ಭಕ್ತಿ ಪ್ರೇಮ ಇದೆಯೋ ಅವರೇ ಭಗವಾನ ನೋಡ್ಬೋದು ಅಂತ ಬ್ರಹ್ಮರು ಹೇಳ್ತಾ ಇದ್ದಾರೆ. ಅದೇ ಥರ 5.1 ಬ್ರಹ್ಮ ಸಂಹಿತೆ, ಈಶ್ವರ ಪರಮಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿ ಗೋವಿಂದ ಸರ್ವಕಾರಣ ಕಾರಣ. ಬ್ರಹ್ಮದಲ್ಲಿ ಹೇಳ್ತಾರೆ ಕೃಷ್ಣರೇ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ, ಅವರೇ ಎಲ್ಲ ಕಾರಣಗಳಿಗೂ ಕಾರಣವು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಸೊ ಭಗವಾನು ಭಕ್ತರಲ್ಲಿ ಮಾತ್ರ ಅವರೇ ಪ್ರಕಟಣೆ ಮಾಡ್ಕೊಳ್ತಾರೆ, ಮತ್ತರಿಗೆಲ್ಲ ಒಂದು ಪರ್ದೆ ಥರ ಹಚ್ಕೊಂಡ್ಬಿಡ್ತಾರೆ. ಸೊ ಮತ್ತು ಕುಂತಿ ಮಹಾರಾಣಿ ಪರಿಹರಿಸಿದೆ, ಅದರಲ್ಲಿನೂ ಕುಂತಿ ಮಹಾರಾಣಿ ಹೇಳ್ತಾ ಇದ್ದಾರೆ, ಮಾಯಾಜವನಿಕಾ ಚನ್ನಂ ಅಜ್ಞಾದೋಕ್ಷಜಮವ್ಯಯಂ ನಲಕ್ಷೇ ಮೂಢದೃಶ ನಟೋ ನಾಟ್ಯೋದರೋ ಯತಃ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ಯಾರೊಂದು ಮೂಢಗಳಿದ್ದಾರೆ ಅವ್ರಿಗೂ ನೀವು ಕಾಣಿಸ್ತದಿಲ್ಲ. ಈಗ ಡ್ರಾಮಾ ಮಾಡ್ತಾ ಇರ್ತಾರೆ, ಕರೆಕ್ಟಾ? ಸೊ ಡ್ರಾಮಾ ಮಾಡೋ ಟೈಮಲ್ಲಿ ಅವರು ಕೆಲವೊಂದು ಮೇಕಪ್ ಎಲ್ಲ ಹಾಕ್ಕೊಂಡಿರ್ತಾರೆ, ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡಿರ್ತಾರೆ. ಆವಾಗ ಅವ್ರು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗಲ್ಲ ಇವ್ರು ಯಾರು ಅಂತ. ಆ ಮೇಕಪ್ ಎಲ್ಲ ಕಳಿಸ್ಬಿಟ್ಟು ಆಮೇಲೆ ಬಂದರೆ ಅವ್ರು ಇಂಟ್ರೊಡಕ್ಷನ್ ಮಾಡ್ತಾರೆ ಡ್ರಾಮಾ ಆದಮೇಲೆ, ಇವರು ಈ ಥರ ಈ ಒಂದು ಕಾಸ್ಟ್ಯೂಮ್ನ ಹಾಕ್ಕೊಂಡಿರ್ತಾರೆ ಅಂದರೆ ಆವಾಗ ಗೊತ್ತಾಗುತ್ತೆ. ಅದೇ ಥರ ಕೃಷ್ಣರು ಎಲ್ಲರಿಗೂ ಕಾಣಿಸೋದಿಲ್ಲ. ಯಾರೊಂದು ಭಕ್ತಿಯಿಂದ ಅವರ ಪೂಜೆ ಮಾಡ್ತಾ ಇದೆ ಅವ್ರಿಗೆ ಕೃಷ್ಣರು ಕಾಣಿಸ್ತಾ ಇದ್ದಾರೆ. ಇದೇ ಕುಂತಿ ಮಹಾರಾಣಿ ಭಾಗವತದಲ್ಲಿ 1.8.8 ಮತ್ತು ಈಶೋಪನಿಷತ್ತಲ್ಲೂ ಇದೇ ಕನ್ಫರ್ಮ್ ಮಾಡಿದ್ದಾರೆ. ಅದೊಂದು ಶ್ಲೋಕ ಮುಂಚೆನೇ ಹೇಳಿದೆನೋ ಅದೇ.
ಹರೇ ಕೃಷ್ಣ. ಇವತ್ತೊಂದು ಕ್ಲಾಸಿಂದ ಏನೋ ಡೌಟ್ಸ್ ಇದ್ದರೆ ಕೇಳ್ಬೋದು. ಯೋಗಮಾಯ ಅದು ಅವರಿಗೆ ಮುಚ್ಚಿಬಿಡುವಾಗ